ಹಾಯ್ ಎಲ್ರಿಗೂ, ನಾನು ಪ್ರಿಯಾ. ಇದು ನಮ್ಮ ಮಿನಿ ಫಸ್ಟ್ ವ್ಲಾಗ್ ಆಗಿರುತ್ತೆ. ಏನಪ್ಪ ಅಂದರೆ ಬ್ಯಾಂಗ್ಳೂರಿಂದ ಧರ್ಮಸ್ಥಳಕ್ಕೆ ಯಾವಾಗಲೂ ಬಸ್ ಅಥವಾ ಕಾರಲ್ಲಿ ಹೋಗ್ತಾಯಿದ್ವಿ. ಇದು ಫಸ್ಟ್ ಟೈಮ್ ನಾವು ತುಂಬ ವರ್ಷಗಳಾದಮೇಲೆ ಟ್ರೈನಲ್ಲಿ ಹೋಗಬೇಕಂತ ಅಂದ್ಕೊಂಡಿದ್ದು. ಹಾಗಾಗಿ ಯಶವಂತಪುರದಿಂದ ಟ್ರೈನ್ ಟಿಕೆಟ್ AC ಕೋಚ್ ತೊಗೊಂಡ್ವಿ. ಅದಾದ ನಂತರ ಟ್ರೈನ್ ಮೂವ್ ಆಯಿತು ಆ್ಯಂಡ್ ಮಾರ್ನಿಂಗ್ ಕಾಫಿ ಆ್ಯಂಡ್ ಸ್ನ್ಯಾಕ್ಸ್ ಇದೆಲ್ಲ ಮುಗಿಸ್ಕೊಂಡು ಹಾಗೆ ಔಟ್ಸೈಡ್ ವ್ಯೂ ಮಾತ್ರ ತುಂಬ ಸಕ್ಕತ್ತಾಗಿತ್ತು. ನೋಡೋಣ ಅಂತ ಹೇಳ್ಬಿಟ್ಟು ಆಚೆ ನಿಂತಿದ್ದೆ ಆ್ಯಂಡ್ ಇಟ್ಸ್ ರಿಯಲಿ ಆಸಮ್. ಆ್ಯಂಡ್ ಕೆಲವು ಪಿಕ್ಸ್ ತೊಗೊಂಡು ಹಾಗೆ ಚಿಟ್ ಮಾತಾಡಿಕೊಂಡು ಹಾಗೆ ಹೊರಗಡೆ ವ್ಯೂನ ಎಂಜಾಯ್ ಮಾಡ್ತಾ ಟ್ರೈನ್ ಮೂಮೆಂಟ್ನ ನೋಡ್ಕೊಂಡು ಹೋಗ್ತಾಯಿದ್ದು. ಇದು ಒಂಥರ ಭಾಳ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಆ್ಯಂಡ್ ನೀವೇ ನೋಡ್ತಿರ್ಬೋದು, ತುಂಬ ಚೆನ್ನಾಗಿತ್ತು ವ್ಯೂ. ಆ್ಯಕ್ಚುಲಿ ನಾವು ಸಮ್ಮರ್ ಟೈಮಲ್ಲಿ ಹೋಗಿದ್ದೀವಿ. ಇದಕ್ಕಿಂತ ನಾವು ವಿಂಟರ್ ಅಥವಾ ರೈನಿ ಸೀಸನಲ್ಲಿ ಹೋಗಿದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಆ್ಯಕ್ಚುಲಿ ನಾನು ಹೋಗಿದ್ದು ಟನಲ್ ನೋಡಲೇಬೇಕು ಅನ್ನೋ ಪರ್ಪಸ್ಗೆ. ಫಸ್ಟ್ ಟೈಮ್ ನಾನು ಧರ್ಮಸ್ಥಳಕ್ಕೆ ಟ್ರೈನಲ್ಲಿ ಹೋಗಿದ್ದು. ಟನಲ್ಗಳಂತೂ ತುಂಬ ಸಿಗುತ್ತವೆ ಮಧ್ಯದಲ್ಲಿ. ಆ್ಯಂಡ್ ಈ ಒಂದು ಟೈಮಲ್ಲಿ ನಾನು ಹೇಳೋದೇನೆಂದರೆ ತುಂಬ ಹುಷಾರಾಗಿರಬೇಕು. ಆಚೆ ಕಡೆ ನಿಂತ್ಕೊಂಡು ಫೋನಲ್ಲಿ ವಿಡಿಯೋ ಅಥವಾ ಫೋಟೋಸ್ ತೊಗೋಬೇಕಾದ್ರೆ ಟನಲ್ ಮುಗಿದ ತಕ್ಷಣ ಆಚೆ ಒಂದಷ್ಟು ಜನ ನಿಂತಿದ್ರು. ಸೀರಿಯಸ್ಲಿ ಭಯ ಆಯಿತು ನಮಗೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಇಟ್ಸ್ ರಿಯಲಿ ಗುಡ್. ಹೊರ್ಗಡೆ ವ್ಯೂ ಭಾಳ ಚೆನ್ನಾಗಿತ್ತು. ಆ್ಯಂಡ್ ಕೆಲವು ಕಡೆ ಕಾಡು ಥರ ಇತ್ತು, ಗಿಡ ಮರಗಳೆಲ್ಲ ನೋಡೋಕ್ಕೊಂಥರ ಚೆಂದ ಅಲ್ವಾ. ಹಾಗೆ ಇಲ್ಲಿ ಸಕಲೇಶ್ಪುರದಲ್ಲಿ ನಮಗೆ ಸ್ಟಾಪ್ ಇತ್ತು. ದೆನ್ ಅಗೇನ್ ಐ ನೀಡ್ ಟು ಎಂಜಾಯ್ ಸ್ವಲ್ಪ ಅಂತ ಹೇಳ್ಬಿಟ್ಟು ನಾನು ಆಚೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು. ಇಲ್ಲೊಂದು ಮಾತು ಹೇಳಬೇಕು ಅನ್ನಿಸ್ತಿದೆ ನನಗೆ. ಏನಂದರೆ ಪ್ರತಿಯೊಬ್ಬರು ಬದುಕು ಒಂಥರ ರೈಲು ಬಂಡಿ ಇದ್ದಂಗೆ. ಎಲ್ಲರೊಳಗೂ ನೂರಾರು ಜನ ಬರ್ತಾರೆ. ನಮ್ಮ ಸುಖ ದುಃಖದ ಪಯಣದಲ್ಲಿ ಭಾಗಿಯಾಗ್ತಾರೆ ಕೂಡ. ನಿಲ್ದಾಣ ಬಂದಾಗ ನಿಲ್ಲೇಬೇಕು. ಹಾಗೆ ಎಂದಿಗೂ ನಿರಂತರವಾಗಿ ಅಳಿ ಮೇಲೆ ಸಾಗೋದನ್ನು ಮಾತ್ರ ನಿಲ್ಲಿಸಬಾರ್ದು. ಅದೇ ಅಲ್ವಾ ಜೀವನ. ಹಾಗೆ ಮುಗಿಸ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಟ್ರೈನ್ ಇಳ್ಕೊಂಡು ಬಸ್ ಕ್ಯಾಚ್ ಮಾಡಿದ್ವಿ. ನೆಕ್ಸ್ಟ್ ಧರ್ಮಸ್ಥಳ ರೀಚ್ ಆಗಿ ಒಂದು ರೂಮ್ ತೊಗೊಂಡು ಫೈನಲಿ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ನಾವು ರೀಚ್ ಆಗಿದ್ದು ಈವ್ನಿಂಗ್. ಸೊ ಈವ್ನಿಂಗ್ ದರ್ಶನ ಮಾಡೋಣ ಅಂತ ಹೇಳಿ ಹೊರಟ್ವಿ ದೇವಸ್ಥಾನದ ಕಡೆಗೆ. ಹಾಗೆ ನಮ್ಮ ಮನೆಯವ್ರು ಸ್ವಲ್ಪ ಹಾಗೆ ವಿಡಿಯೋ ಮಾಡಿಕೊಡಿ ಅಂತ ಕೇಳಿದ್ದಕ್ಕೆ ಹಾಗೆ ಲೈಟಾಗಿ ಒಂದೆರಡು ವಿಡಿಯೋ ಮತ್ತು ಫೋಟೋಸ್ ಎಲ್ಲ ತೆಗೆದುಕೊಟ್ರು. ಯೂಶ್ವಲಿ ಅವ್ರು ಕ್ಯಾಮ್ರಾ ಶೈ ಇರ್ತಾರೆ, ಬರಲ್ಲ. ನನ್ನ ಬಲವಂತಕ್ಕೆ ನಾನು ಫೋಟೋ ತೆಗಿತಿದ್ದೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಗೆ ಅವ್ರ ಕಾಲು ಇಳಿದೆ. ಆಮೇಲೆ ನಾವು ಫೈನಲಿ ದೇವಸ್ಥಾನ ರೀಚ್ ಆದ್ವಿ. ಆ್ಯಂಡ್ ಒಳಗಡೆ ದರ್ಶನ ಮಾಡಬೇಕಿತ್ತು. ಹಾಗೆ ದರ್ಶನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಹೊರಟು. ಇವತ್ತು ನಾವು ಹೋಗಿದ್ದು ವೀಕ್ ಡೇಸ್ ಆಗಿರೋದ್ರಿಂದ ಜನ ಇರಲಿಲ್ಲ, ತುಂಬ ಖಾಲಿ ಇತ್ತು. ಸೊ ಈಸಿಯಾಗಿ ದರ್ಶನ ಆಯಿತು ನಮಗೆ.